ಹಲೋ ಎವ್ರಿವನ್, ವೆಲ್ಕಮ್ ಟು ಸನ್ಮಾರ್ಗ ಕ್ಲಾಸಸ್. 22ನೇ ಪ್ರಶ್ನೆ, ಹಣ ಮತ್ತು ಸಾಲ ಎಂಬಂತಹ ಚಾಪ್ಟರ್ ಇಂದ 2 ರಿಂದ 4 ವಾಕ್ಯಗಳಲ್ಲಿ ಉತ್ತರಿಸಿ ಅಂತ ಕೇಳಿದ್ದಾರೆ. ಹಣದ ಕಲ್ಪನೆಯನ್ನ ವಿವರಿಸಿ. ಹಣ ಹಣವು ಸರಕು ಮತ್ತು ಸೇವೆಗಳನ್ನು ಕೊಳ್ಳುತ್ತದೆ. ಓಕೆ, ಸೊ ಇದನ್ನ ಸಂದಾಯ ಕ್ರಮ ಮಾಪನವಾಗಿ ಬಳಸಲಾಗುತ್ತದೆ ಮತ್ತು ಮೌಲ್ಯ ಸಂಗ್ರಹದ ಮಾಧ್ಯಮವಾಗಿ ಸರ್ವೇ ಸಾಮಾನ್ಯವಾಗಿ ಹಣವನ್ನ ಸ್ವೀಕರಿಸಲಾಗಿದೆ. ಇದೇ ಹಣದ ಪರಿಕಲ್ಪನೆ. ಓಕೆ ಮಕ್ಕಳೇ, ಹಣ ಅಂತಂದ್ರೆ ಏನು? ಸೊ ಹಣ ಒಂದು ಮಾನವನ ಅದ್ಭುತ ಆವಿಷ್ಕಾರವಾಗಿದೆ ಅಲ್ವಾ? ಸೊ ಮಾನವನ ಅದ್ಭುತವಾದ ಒಂದು ಸಂಶೋಧನೆಯೇ ಹಣ. ಓಕೆನಾ? ಸೊ ಈ ಹಣವು ನಿಮಗೆ ವಸ್ತುಗಳ ಮೌಲ್ಯವನ್ನ ನಿರ್ಣಯ ಮಾಡುವಲ್ಲಿ ಸಹಾಯ ಮಾಡುತ್ತದೆ. ಮೌಲ್ಯ ನಿರ್ಣಯವನ್ನ ಸುಲಭವಾಗಿ ಮಾಡುವಲ್ಲಿ ಸಹಾಯ ಮಾಡುತ್ತದೆ. ಒಂದು ವಸ್ತುವಿಗೆ ಎಷ್ಟು ಹಣ ಕೊಡ್ತೀರೋ ಅದರ ಮೌಲ್ಯ. ಓಕೆ, ಅದೇ ರೀತಿ ಭವಿಷ್ಯದ ವ್ಯಾಪಾರಕ್ಕೆ ಇದು ಸಹಕಾರಿಯಾಗಿದೆ. ವ್ಯಾಪಾರಕ್ಕೆ ಸಹಕಾರಿ ಅಥವಾ ಸುಲಭಗೊಳಿಸುತ್ತದೆ. ಓಕೆನಾ? ವ್ಯಾಪಾರವನ್ನ ಸುಲಭಗೊಳಿಸುವಂತಹ ಸಾಧನ ಹಣ. ಓಕೆ, ಸೊ ಅದೇ ರೀತಿ ಸರಕುಗಳ ಸೇವೆಗಳನ್ನ ಕೊಳ್ಳುವಲ್ಲಿ, ಸಂದಾಯ ಮಾಡುವಲ್ಲಿ ವಿನಿಮಯ ಮಾಧ್ಯಮವಾಗಿ ಹಣವು ಕೆಲಸ ಮಾಡುತ್ತದೆ. ಓಕೆ, ಸೊ ಈ ರೀತಿ ಹಣವು ಮಾನವನ ಜೀವನದಲ್ಲಿ ಅತ್ಯದ್ಭುತವಾದ ಒಂದು ಪಾತ್ರವನ್ನ ವಹಿಸುತ್ತದೆ ಮಕ್ಕಳು. ಓಕೆ, ಥ್ಯಾಂಕ್ ಯು.